ವಂದೇ ಮಾತರಂ ಗೀತೆಯನ್ನ ಹಾಡುವುದಿಲ್ಲ ಎನ್ನುವುದು ಇನ್ನು ಮುಂದೆ ಶಿಕ್ಷಾರ್ಹ ಅಪರಾಧ. ಗೀತೆಯು ಕುರಾನ್ಗೆ ವಿರುದ್ಧವಾದುದು ಎನ್ನುವ ವಾದಕ್ಕೆ ತಿಲಾಂಜಲಿ. ವಂದೇ ಮಾತರಂ ಗೀತೆಯ ಕರ್ತರು ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ನೆಲದಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿ ಬಾರಿಸಿದ ಹಿನ್ನೆಲೆಯಲ್ಲಿ ಮತ್ತು ವಂದೇ ಮಾತರಂ ಗೀತೆಗೆ 150 ವರ್ಷ ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆ ಜನಗಣಮನಕ್ಕೆ ಇರುವಂತಹ ಸಮಾನವಾದ ಸ್ಥಾನಮಾನವನ್ನು ನೀಡಲಾಗಿದೆ. ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ಕಾಯ್ದೆಗೆ ತಿದ್ದುಪಡಿ ಮಾಡಲು ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದ್ದು, ಈ ತಿದ್ದುಪಡಿಯ ಮೂಲಕ ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಗಿರುವಂತಹ ಕಾನೂನು ಗೌರವ ನೀಡಲಾಗುತ್ತೆ. ಈ ತಿದ್ದುಪಡಿ ಜಾರಿಗೆ ಬಂದ ನಂತರ ವಂದೇ ಮಾತರಂ ಹಾಡುವ ಸಂದರ್ಭದಲ್ಲಿ ಅವಮಾನ ಮಾಡುವುದು, ಅಡ್ಡಿಪಡಿಸುವುದು ಗಂಭೀರ ಅಪರಾಧವಾಗಿರಲಿದೆ. ಅಸ್ತಿತ್ವದಲ್ಲಿರುವ ನಿಯಮಗಳ ಪ್ರಕಾರ ರಾಷ್ಟ್ರಗೀತೆ ಹಾಡುವುದನ್ನು ಉದ್ದೇಶಪೂರ್ವಕವಾಗಿ ತಡೆಯುವ ಅಥವಾ ಅಡ್ಡಿಪಡಿಸುವಂತಹ ಯಾವುದೇ ವ್ಯಕ್ತಿಗೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ, ದಂಡ ಅಥವಾ ಎರಡನ್ನು ವಿಧಿಸಬಹುದು. ಪುನರಾವರ್ತಿತ ಅಪರಾಧಿಗಳಿಗೆ ಕನಿಷ್ಠ 1 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ತಿದ್ದುಪಡಿ ಜಾರಿಗೆ ಬಂದ ನಂತರ ಈ ನಿಬಂಧನೆಗಳು ವಂದೇ ಮಾತರಂ ಗೀತೆಗೂ ಅನ್ವಯವಾಗಲಿಕ್ಕಿದೆ. ವಂದೇ ಮಾತರಂ ಗೀತೆ ಹಾಡುವುದು ಇಸ್ಲಾಂಗೆ ನಿಷಿದ್ಧ ಎಂದು ದೇಶದ ಮುಸಲ್ಮಾನ ಸಂಘಟನೆಗಳು ಹೇಳಿದ್ದವು. ಕಾಂಗ್ರೆಸ್ ಕೂಡ ಇದಕ್ಕೆ ಧ್ವನಿಗೂಡಿಸಿತ್ತು. ಅಲ್ಲದೆ ಇಂದೋರ್ ಪಾಲಿಕೆಯಲ್ಲಿ ವಂದೇ ಮಾತರಂ ಗೀತೆ ಹಾಡುವುದಿಲ್ಲ ಎಂದು ಕೆಲವು ಮುಸ್ಲಿಂ ಕಾರ್ಪೊರೇಟರ್ಗಳು ಸಭಾತ್ಯಾಗ ಮಾಡಿದರು. ಇನ್ನು ಮುಂದೆ ಇಂತಹ ನಡೆಗಳು ಶಿಕ್ಷಾರ್ಹ ಅಪರಾಧವಾಗಿರಲಿಕ್ಕಿದೆ.